ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಶುದ್ಧ ಭಕ್ತಿಯ ಶ್ರೀರಾಮನವಮಿ ಆಚರಣೆ. ಶ್ರೀರಾಮನವಮಿಯ ಅಂಗವಾಗಿ ಗುರುವಾರ ನಗರದ ವಿವಿಧ ದೇವಾಲಯಗಳಲ್ಲಿ ಪೂಜಾ ವಿಧಿವಿಧಾನಗಳು ಜರುಗಿದವು. ನಗರದ ಪೇಟೆ ಶ್ರೀರಾಮ ಮಂದಿರದಲ್ಲಿ ಸೀತಾರಾಮ, ಲಕ್ಷ್ಮಣರ ಹಾಗೂ ಆಂಜನೇಯನ ಮೂರ್ತಿಗಳಿಗೆ ವಿವಿಧ ಬಗೆಯ ಅಲಂಕಾರವನ್ನು ಮಾಡುವ ಮೂಲಕ ಶುದ್ಧ ಭಕ್ತಿಯಿಂದ ಪೂಜೆ ನೆರವೇರಿಸಲಾಯಿತು. ನೆರೆದಿದ್ದ ಭಕ್ತರಿಗೆ ಪಾನಕ, ಮಜ್ಜಿಗೆ ವಿತರಣೆ ಹಾಗೂ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು. ನಗರದ ಮಲ್ಲಿಕಾರ್ಜುನ ನಗರದಲ್ಲಿರುವ ಶ್ರೀ ಕೋದಂಡರಾಮ ದೇಗುಲದಲ್ಲಿಯೂ ಬೆಳಗಿನಿಂದಲೂ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಅಲಂಕೃತ ಮೂರ್ತಿಗಳಿಗೆ ಭಕ್ತಾದಿಗಳು ಪೂಜೆ ಸಲ್ಲಿಸಿದರು. ಈ ಸಂದರ್ಭ ನೆರೆದಿದ್ದ ಭಕ್ತರಿಗೆ ಕೋಸಂಬರಿ ಪಾನಕ ವಿತರಿಸಲಾಯಿತು. ದುಡ್ಡಿಲ್ಲ, ಫ್ರೀ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಜಿಲ್ಲೆಯಲ್ಲಿನ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಚುನಾವಣಾ ಆಯೋಗದ ನಿರ್ದೇಶನವನ್ನು ಪಾಲಿಸುವ ನಿಟ್ಟಿನಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ಸಭೆ ನಡೆಯಿತು. ನಗರದ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಚುನಾವಣಾ ಆಯೋಗದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಎಚ್ಚರ ವಹಿಸಬೇಕೆಂದರು. ಮತದಾನದ 48 ಗಂಟೆ ಮುಂಚಿತವಾಗಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಹಲವು ಸಲಹೆಗಳನ್ನು ನೀಡಿದರು. ನಿಶ್ಚಿತಾರ್ಥ, ಮದುವೆ, ನಾಮಕರಣ ಮತ್ತಿತರ ಖಾಸಗಿ ಸಮಾರಂಭಗಳಿಗೆ ಯಾವುದೇ ನಿರ್ಬಂಧ ಇರುವುದಿಲ್ಲ. ಆದರೆ ರಾಜಕೀಯ ಪ್ರೇರಿತವಾಗಿರಬಾರದು, ಯಾವುದೇ ಪಕ್ಷದ ಪ್ರಚಾರಕ್ಕೆ ವೇದಿಕೆಯಾಗಬಾರದು ಎಂದರು. ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಿಆರ್ ನಾಗೇಂದ್ರ ಪ್ರಸಾದ್ ಅವರು ಚುನಾವಣಾ ಆಯೋಗದ ನಿರ್ದೇಶನವನ್ನು ಪಾಲಿಸಲಾಗುವುದೆಂದರು. ಉಪಾಧ್ಯಕ್ಷ ಜಾಹಿರ್ ಅಹಮದ್, ಕಾರ್ಯದರ್ಶಿ ನಾಜೀರ್ ಅಹಮದ್, ಖಜಾಂಚಿ ಕೆಕೆ ಭಾಸ್ಕರ್, ಹೋಮ್ ಸ್ಟೇ ಅಸೋಸಿಯೇಷನ್ ಕಾರ್ಯದರ್ಶಿ ಮೋಂತಿ ಗಣೇಶ್, ನಿರ್ದೇಶಕರಾದ ಅಂಬೇಕಲ್ ನವೀನ್ ಹಲವು ವಿಚಾರಗಳ ಕುರಿತು ಪ್ರಸ್ತಾಪಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಶಬಾನಾ ಎಂ ಶೇಖ್ ಹಾಜರಿದ್ದರು. ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಕೂಡಲೇ 209 ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಘೋಷಿತ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಪೊನ್ನಣ್ಣ ಅವರ ತೇಜೋವಧೆಗೆ ಪ್ರಯತ್ನಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹರಿಯಬಿಟ್ಟಿದ್ದು
ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕೋರಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ಹಾಗೂ ಚುನಾವಣಾ ಸಂಬಂಧಿತ ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಿರುವ ತೆಂದೀರ ಮೈನಾ ಅವರು ಜಿಲ್ಲಾ ಚುನಾವಣಾಧಿಕಾರಿಗಳು ಹಾಗೂ ಕೊಡಗು ಜಿಲ್ಲಾಧಿಕಾರಿಗಳಾದ ಡಾ ಬಿಸಿ ಅವರಲ್ಲಿ ಲಿಖಿತ ದೂರು ಸಲ್ಲಿಸಿದ್ದಾರೆ. ದಿನಾಂಕ 30/3/2023 ಪೂರ್ವಾಹ್ನ 11:24 ಸಮಯದಲ್ಲಿ ಕೊಡವ ಇನ್ಫಾರ್ಮೇಷನ್ ಓನ್ಲಿ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಗ್ರೂಪ್ ಸದಸ್ಯರಾದ ರೋಷನ್ ದೇವಯ್ಯ ಎಂಬ ಆರೋಪಿ ಕಾಂಗ್ರೆಸ್ ಪಕ್ಷದ ಘೋಷಿತ ಅಭ್ಯರ್ಥಿ ಎಎಸ್ ಪೊನ್ನಣ್ಣ ಅವರ ಫೋಟೋ ಬಳಸಿ ಅವರ ವೈಯಕ್ತಿಕ ತೇಜೋವಧೆ ಆಗುವಂತಹ ವಾಕ್ಯ ಬರಹದ ಸಂದೇಶವನ್ನು ಪ್ರಸರಿಸಿದ್ದು, ಇದು ಭಾರತೀಯ ಚುನಾವಣಾ ನೀತಿ ಸಂಹಿತೆ ಅನ್ವಯ ಗುರುತರ ಅಪರಾಧವಾಗಿದ್ದು, ತಪ್ಪಿತಸ್ಥರ ಮೇಲೆ ತಕ್ಷಣವೇ ಕಾನೂನು ಕ್ರಮ ಜರುಗಿಸುವಂತೆ ತೆಂದೀರ ಮೈನಾ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಾರ್ಚ್ 31ರಿಂದ ಏಪ್ರಿಲ್ 15ರವರೆಗೆ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಯಾವುದೇ ಅವ್ಯವಹಾರಗಳಿಲ್ಲದಂತೆ ಸುಗಮವಾಗಿ ನಡೆಸುವ ಸಲುವಾಗಿ ದಂಡ ಪ್ರಕ್ರಿಯಾ ಸಂಹಿತೆ 1973ರ ಕಲಂ 144ರಡಿ ದತ್ತವಾದ ಅಧಿಕಾರದಂತೆ ಪರೀಕ್ಷಾ ಕೇಂದ್ರ ಸೇರಿದಂತೆ ಕೇಂದ್ರಗಳ ಸುತ್ತಲಿನ 200 ಮೀಟರ್ ವ್ಯಾಪ್ತಿಯಲ್ಲಿನ ಪ್ರದೇಶವನ್ನು ನಿರ್ಬಂಧಿತ ಪ್ರದೇಶ ಅಂತ ಘೋಷಿಸಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಆದೇಶ ಹೊರಡಿಸಿದ್ದಾರೆ. ನಿಷೇಧಿತ ವಲಯದಲ್ಲಿ ಯಾವುದೇ ರೀತಿಯಲ್ಲಿ ಪರೀಕ್ಷೆಯಲ್ಲಿ ನಕಲು ಹೊಡೆಯಲು ಸಹಾಯ ಮಾಡುವುದು, ಚೀಟಿ ಅಥವಾ ಇನ್ನಿತರ ರೀತಿಯಲ್ಲಿ ಉತ್ತರಗಳನ್ನು ಬರೆದು ಹಂಚುವುದು, ಇನ್ಯಾವುದೇ ವಸ್ತುಗಳನ್ನು ಹಂಚುವುದು, ರವಾನಿಸುವುದು ಮತ್ತಿತರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರದೊಳಗೆ ಮೊಬೈಲ್, ಸ್ಮಾರ್ಟ್ ವಾಚ್ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ಒಯ್ಯುವುದು ಮತ್ತು ಬಳಸುವುದನ್ನು ನಿಷೇಧ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರದೊಳಗೆ ಅನಧಿಕೃತ ವ್ಯಕ್ತಿಗಳ ಪ್ರವೇಶ, ಚಿತ್ರೀಕರಣ ಮುಂತಾದವುಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಯಾವುದೇ ನಿಯಮ ಬಾಹಿರ ಕಾರ್ಯಗಳನ್ನು ನಡೆಸತಕ್ಕದ್ದಲ್ಲ. ನಿಷೇಧಿತ ವಲಯದಲ್ಲಿ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳನ್ನು ಕೊಂಡು ಹೋಗುವುದನ್ನು ಹಾಗೂ ಇನ್ನಿತರ ಮಾರಕ ಆಯುಧಗಳನ್ನು ಹೊಂದುವುದನ್ನು ನಿಷೇಧ ಮಾಡಲಾಗಿದೆ. ನಿಷೇಧಿತ ವಲಯದಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟ ಯಾವುದೇ ವಿಷಯಗಳನ್ನು ಮಾಹಿತಿಯನ್ನು ರವಾನಿಸುವ, ತಿಳಿಸುವ ಸಲುವಾಗಿ ಸಂಧೆಗಳನ್ನು ಮಾಡುವುದು ಮುಂತಾದ ಕ್ರಿಯೆಗಳನ್ನು ತೊಡಗುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಪರೀಕ್ಷೆ ಪ್ರಾರಂಭವಾಗುವ 1 ಗಂಟೆ ಮುಂಚಿತವಾಗಿ ಮತ್ತು ಪರೀಕ್ಷೆ ಮುಗಿಯುವವರೆಗೆ ಪರೀಕ್ಷಾ ಕೇಂದ್ರಗಳ 200 ಮೀಟರ್ ವ್ಯಾಪ್ತಿಯಲ್ಲಿರುವ ಜೆರಾಕ್ಸ್ ಅಂಗಡಿಗಳು ಕಾರ್ಯನಿರ್ವಹಿಸುವುದನ್ನು ಮತ್ತು ಈ ವ್ಯಾಪ್ತಿಯಲ್ಲಿ ಧ್ವನಿವರ್ಧಕ ಬಳಕೆ ನಿಷೇಧ ಮಾಡಲಾಗಿದೆ. ಈ ಆದೇಶವು ಪರೀಕ್ಷೆ ಆರಂಭದ 1 ಗಂಟೆ ಮುಂಚಿತ ಅವಧಿಯಿಂದ ಪರೀಕ್ಷೆ ಮುಕ್ತಾಯದ 1 ಗಂಟೆ ನಂತರದವರೆಗೆ ಜಾರಿಯಲ್ಲಿರುತ್ತದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದ್ದಾರೆ. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಇದೇ ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ. ಆದ್ರೆ ಹಣ, ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ. ನೀವು ಟೆನ್ಷನ್ ತಗೋಬೇಡಿ. IIFL ಫೈನಾನ್ಸ್ ನಿಂದ ಥಟ್ಟನೆ ಲೋನ್ ತಗೊಳ್ಳಿ ಮತ್ತೆ ಬಿಸ್ನೆಸ್ ನ ಬೆಳೆಸ್ತಾ ಹೋಗಿ. ನಿಮ್ಮಂಥ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು? ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲೆಲ್ಲ ನಿಮ್ಮದೇ ಸೂಪರ್ ಪವರ್, ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು IIFL ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ. IIFL ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು. SVEI Composite PU College, Vijayanagar, 4th stage, Mysuru. A quality education institution in Mysuru. Admissions open for PUC 2023 and 24. Limited seats only. Courses offered: Science stream, PCMB, PCMC, PCME, Commerce stream, EBAC, EBAS.
Highly qualified and dedicated faculties, ideal faculty to student ratio which promises individual attention, excellent result every year, spacious and well equipped laboratories provided with the best study material, economical fee structure includes scholarship exams. Ample play space for outdoor and indoor games, hostel facility for boys and girls separately, transport facilities available with GPS. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಬಂಧ ಅನುರಾಗದ ಅನುಬಂಧ, ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ಶ್ರೀರಾಮ ನವಮಿ ಪ್ರಯುಕ್ತ ಶನಿವಾರ ಸಂತೆ ಶ್ರೀರಾಮ ಮಂದಿರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮೋತ್ಸವದ ಆಚರಣೆ ಮಾಡಲಾಯಿತು. ಗುರುವಾರ ಬೆಳಿಗ್ಗೆ 7 ಗಂಟೆಗೆ ಶ್ರೀರಾಮ ಮಂದಿರದ ಮೂಲ ಸನ್ನಿಧಾನದಲ್ಲಿ ಅರ್ಚಕರು ಪಂಚಾಮೃತ ಸಹಿತ ವಿಷ್ಣು ಸೂಕ್ತ, ಶ್ರೀ ಸೂಕ್ತ, ಪುರುಷ ಸೂಕ್ತ, ಅಭಿಷೇಕ, ಅಲಂಕಾರ ಪೂಜಾ ವಿಧಿವಿಧಾನಗಳೊಂದಿಗೆ ರಾಮೋತ್ಸವಕ್ಕೆ ಚಾಲನೆ ನೀಡಿದರು. ಬೆಳಿಗ್ಗೆ 10 ಗಂಟೆಗೆ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಋತ್ವಿಕ ವರ್ಣ, ಕಲಶಾರಾಧನೆಯ ಬಳಿಕ ಬೆಳಿಗ್ಗೆ 11 ಗಂಟೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಶತಶ್ಲೋಕ ರಾಮಾಯಣ ಹೋಮ ಮತ್ತು ರಾಮತಾರಕ ಹೋಮ ಹಾಗೂ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗದ ಮೂಲಕ ರಾಮನವಮಿಯನ್ನು ಆಚರಿಸಲಾಯಿತು. ಅರ್ಚಕ ಪ್ರಸನ್ನ ಭಟ್ ನೇತೃತ್ವದಲ್ಲಿ ಅರ್ಚಕರ ತಂಡ ಪೂಜೆ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಪೂಜಾ ಕಾರ್ಯಕ್ರಮದಲ್ಲಿ 100 ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನವನ್ನು ಪಡ್ಕೊಂಡ್ರು. ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗದೊಂದಿಗೆ
ಶ್ರೀರಾಮೋತ್ಸವ ಸಂಪನ್ನಗೊಂಡಿತು. ಶ್ರೀರಾಮನವಮಿಯ ಜನ್ಮಾಸಂತೆಯ ರಾಮ ಮಂದಿರದಲ್ಲಿ ದಿನಾಂಕ 27ನೇ ತಾರೀಕಿನಿಂದ ದೇವರ ವಿವಿಧ ಪೂಜಾ ಕಾರ್ಯಕ್ರಮವಿದೆ. 27ನೇ ತಾರೀಕಿನಲ್ಲಿ ಗಂಧದ ಅಭಿಷೇಕ ಮತ್ತು ಪೂಜೆಯಿಂದ ನೆರವೇರಿಸಲಾಗಿದೆ. 28ನೇ ತಾರೀಕಲ್ಲಿ ಅಕ್ಷತೆ ಕಾಳಿನಿಂದ ದೇವರ ಅಲಂಕಾರ ಮಾಡಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ವಿ. 29ನೇ ತಾರೀಕಿನಲ್ಲಿ ದೇವರಿಗೆ ಕಾಯಿತುರಿ ಅಭಿಷೇಕವನ್ನು ಮಾಡಿ ಪೂಜಾ ಕಾರ್ಯಕ್ರಮ ನಡೆಸಿ ಈ ದಿವಸ ಬೆಳಗ್ಗೆಯಿಂದ ರಾಮ ಮಂದಿರದಲ್ಲಿ ರಾಮೋತ್ಸವದ ಅಂಗವಾಗಿ ವಿವಿಧ ಪೂಜಾ ಕಾರ್ಯಕ್ರಮಗಳು ಹೋಮ ಹವನಾದಿಗಳನ್ನು ನೆರವೇರಿಸಿದ್ದೇವೆ. ಆ ನಂತರ ಬಂದಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗವನ್ನು ಮಾಡಿದ್ದೇವೆ. ಸುಮಾರು 200ರಿಂದ 300 ಜನರು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ನಮಗೆ ಈ ಎಲೆಕ್ಷನ್ ತಕ್ಷಣ ಬಂದಿದ್ದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಒಂದೆರಡು ಮಾಡ್ಬೋದಾಗಿತ್ತು. ಆದರೂ ಸಹ ಬಂದಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಿ ಈ ವರ್ಷದ ಒಂದು ಕಾರ್ಯಕ್ರಮವನ್ನು ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನೆಲಜಿ ಫಾರ್ಮರ್ ಡೆವಲಪ್ಮೆಂಟ್ ಹಾಗೂ ರಿಕ್ರಿಯೇಷನ್ ಅಸೋಸಿಯೇಷನ್ ವತಿಯಿಂದ ಮೇ 27 ಮತ್ತು 28ರಂದು ಬಲ್ಲಂಬಾವಟಿಯಲ್ಲಿ ಕೊಡವ ಒಕ್ಕ ತೋಕುನಮ್ಮೆಯನ್ನ ಏರ್ಪಡಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಮಂಡೀರ ನಂಜಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಲ್ಲಂಬಾವಟಿಯ ನೇತಾಜಿ ಪ್ರೌಢಶಾಲೆ ಮೈದಾನದಲ್ಲಿ ಪಂದ್ಯಾವಳಿ ನಡೆಯಲಿದ್ದು, ಮೇ 27ರಂದು ಪ್ರಥಮ ವರ್ಷದ ಕೊಡವ ಕುಟುಂಬಗಳ ನಡುವಿನ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ, ಮೇ 28ರಂದು ಮುಕ್ತ ಸ್ಪರ್ಧೆ ನಡೆಯಲಿದೆ ಎಂದರು. ಕೊಡವ ಕುಟುಂಬಗಳ ನಡುವಿನ ಸ್ಪರ್ಧೆ ಮತ್ತು ಮುಕ್ತ ಸ್ಪರ್ಧೆ 0.22 ಮತ್ತು 12 ಬೋರ್ ಬಂದೂಕು ವಿಭಾಗಗಳಲ್ಲಿ ನಡೆಯಲಿದೆ. 0.22 ವಿಭಾಗ 50 ಮೀಟರ್ ಗುರಿಯನ್ನ ಮತ್ತು 12 ಬೋರ್ ವಿಭಾಗ 30 ಮೀಟರ್ ಗುರಿಯನ್ನ ಹೊಂದಿದೆ ಎಂದು ತಿಳಿಸಿದರು. ಕೊಡವ ಕುಟುಂಬಗಳ ನಡುವಿನ ತೋಕುನಮ್ಮೆಯಲ್ಲಿ ಈಗಾಗಲೇ 150 ತಂಡಗಳು ಪಾಲ್ಗೊಂಡಿವೆ. ಈ ಹಿಂದೆ ಪಂದ್ಯಾವಳಿಯಿಂದ ಜನವರಿ 12 ಮತ್ತು 14ರಂದು ದಾಪುಕ್ಲುವಿನ ಜನರಲ್ ತಿಮ್ಮಯ್ಯ ಮೈದಾನದಲ್ಲಿ ನಡೆಸಲು ಉದ್ದೇಶಿಸಲಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಮೇ 27 ಮತ್ತು 28ಕ್ಕೆ ಮುಂದೂಡಲಾಗಿದೆ. ಅಲ್ಲದೆ ಸ್ಪರ್ಧೆಗಳನ್ನು ಬಲ್ಲಂಬಾವಟಿಯಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಈಗಾಗಲೇ ಹೆಸರು ನೋಂದಾಯಿಸಿಕೊಂಡವರು ಬದಲಾದ ದಿನಾಂಕದಂದು ಬಲ್ಲಂಬಾವಟಿಯಲ್ಲಿ ನಡೆಯುವ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವಂತೆ ಕೋರಿದರು. ನಾವೀಗ ಮುಂದಿನ ಈ ಸ್ಪರ್ಧೆಯನ್ನು ಪ್ರಥಮ ಕೊಡವ ಒಕ್ಕನಮ್ಮೆ ಅಂತ ಕೊಟ್ಟಿದ್ದಾರೆ. ಪ್ರಥಮವಾಗಿ ನಡೆಸಲು ಇದನ್ನು ಬಲ್ಲಂಬಾವಟಿ ನೇತಾಜಿ ಸ್ಕೂಲ್ನ ಕ್ರೀಡಾಂಗಣದಲ್ಲಿ ನಡೆಸಲು ತೀರ್ಮಾನಿಸಿದರು. ಇದರಲ್ಲಿ ಪ್ರತಿ ಕೊಡವ ಒಕ್ಕರು ಈಗಾಗಲೇ ನಮಗೆ ಸುಮಾರು 100ರಿಂದ 150 ನೋಂದಣಿ ಮಾಡಿದ್ದಾರೆ. ಇನ್ನು ಮುಂದೆ ಅವರಿಗೆ ತಾರೀಕು 15ನೇ ತಾರೀಕು ಮೇ 15ನೇ ತಾರೀಕಿನವರೆಗೆ ಅಂದರೆ ನೋಂದಣಿಗೆ ಪುನಃ ನಾವು ಸಮಯ ಅವರ ಕೋರಿಕೆ ಮೇಲೆ ಸಮಯ ಕೊಟ್ಟಿದ್ದೇವೆ. ಈ ನೆಕ್ಸ್ಟ್ ಈ ಹಬ್ಬವನ್ನು 27ನೇ ತಾರೀಕು ಕೊಡವ ಕುಟುಂಬ ಮೇ 22 ಮತ್ತು 28ರಂದು ಮುಕ್ತ ಸ್ಪರ್ಧೆ ಓಪನ್ ಬಾಲ್ ಈ 2 ದಿವಸ ನಡೆಸಲು ತೀರ್ಮಾನಿಸಿರುತ್ತೇವೆ. ತಾವು ಮಾಧ್ಯಮ ಮಿತ್ರರು ನಮಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳ್ಬೋದು. ನಮ್ಮ ಈಗಾಗಲೇ ಕೊಡುವ ಒಕ್ಕ ತೋಕನಮ್ಮೆ ನಾವು ಈ ಮುಂಚೆ ಜನವರಿ 14
ಈ ನಡೆಸಲು ತೀರ್ಮಾನಿಸಿದರು. ಇದರ ಕಾರಣಾಂತರ ಮತ್ತು ಜನರ ಕೋರಿಕೆಯನ್ನು ಮುಂದೂಡಲಾಗಿ ಅದರ ಬಗ್ಗೆ ಒಂದು ಎರಡು ಎಲ್ಲಿ ನಡೆಸ್ತೇವೆ ಹೇಗೆ ಅಂತ. ಗೋಷ್ಠಿಯಲ್ಲಿ ಅಸೋಸಿಯೇಷನ್ ಕಾರ್ಯದರ್ಶಿ ಮಾಳೆಯಂಡ ಪ್ರದೀಪ್ ಉತ್ತಪ್ಪ, ನಿರ್ದೇಶಕರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಶಾಖೆ, ತಾಲೂಕು ಒಕ್ಕಲಿಗರ ಸಂಘ ಸೋಮವಾರಪೇಟೆ, ನಗರ ಒಕ್ಕಲಿಗರ ಸಂಘ ಸೋಮವಾರಪೇಟೆ ಹಾಗೂ ಸಮುದಾಯದ ಸಹಭಾಗಿತ್ವದೊಂದಿಗೆ ಸೋಮವಾರಪೇಟೆಯ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಅಂಧ ವಿಶೇಷ ಚೇತನರಿಗೆ ಸ್ಥಳ ಪರಿಜ್ಞಾನ ಮತ್ತು ಚಲನವಲನ ವಸತಿಯುತ ಶಿಬಿರದ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ವಿಮಲಾ ಕೆಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಪ್ರತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದು, ಸಂಸ್ಥೆಯು ಕೊಡಗು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದು, ಈಗ ಸೋಮವಾರಪೇಟೆಯಲ್ಲಿ ಅಂಧ ವಿಶೇಷ ಚೇತನರಿಗೆ ಸ್ಥಳ ಪರಿಜ್ಞಾನ ಮತ್ತು ಚಲನವಲನ ಶಿಬಿರವನ್ನು ಏರ್ಪಡಿಸಿರುವುದು ಸಂತಸದ ವಿಷಯವಾಗಿದೆ ಎಂದರು. ಸಹಾಯ ಪಡಿಬಹುದು, ಆ ಎಲ್ಲ ಸಹಾಯ ಪಡ್ಕೊಂಡು ವಿಶೇಷ ಚೇತನರನ್ನ ಮುಖ್ಯವಾಗಿ ತರಲಿಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ. ಇದುವರೆಗೂ ನಾನು ಸರಿಸುಮಾರು 2 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಅವರೇ ಒಂದು ಬೆನ್ನೆಲುಬು. ಯಾವುದೇ ಮಾಹಿತಿ ಆಗಲಿ ಅಥವಾ ಎಲ್ಲಿಯೇ ವಿಶೇಷ ಚೇತನರ ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದರೂ ಕೂಡ ನಾನು ಫಸ್ಟ್ ಫೋನ್ ಹಚ್ಚದೆ ನಮ್ಮ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ. ಯಾಕಂದರೆ ಅಲ್ಲಿ ಅವರು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅದರ ಪ್ರಯೋಜನನ ನಮ್ಮ ವಿಶೇಷ ಚೇತನರು ನಿಜವಾಗ್ಲೂ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ನಾವೇ ಇಲಾಖೆಯವರು ಗುರುತಿಸದೇ ಇರೋ ಅಂಥ ಸ್ಥಳಗಳಿಗೆ ಅವರು ಹೋಗಿ ಅಲ್ಲಿ ಮನೆ ಭೇಟಿ ಮಾಡಿ ಯಾವ ವಿಶೇಷ ಚೇತನರಿಗೆ ಏನು ಸೌಲಭ್ಯ ಕೊಡಬೇಕು ಇದನ್ನೆಲ್ಲ ಪರಿಶೀಲನೆ ಮಾಡಿ ಸಾಧ್ಯವಾದಷ್ಟು ಅವರು ಸಂಸ್ಥೆಗಳ ಮುಖಾಂತರನೇ ಸೌಲಭ್ಯ ನೀಡಿದ್ದಾರೆ. ಜೊತೆಗೆ ಇಲಾಖೆ ಮುಖಾಂತರ ಇಂಥ ಸೌಲಭ್ಯ ಅವಶ್ಯಕತೆ ಇದೆ ಅನ್ನೋದು ಕೂಡ ಅವರು ಕೊಡಿಸಿದ್ದಾರೆ. ಈಗ ಅಂದ್ರಿಗೆ ನಮ್ಮ ಇಲ್ಲೇ ಒಬ್ಬರು ಮುಂದೆ ಕೂತಿದ್ದಾರೆ. ನಮ್ಮ ಇಲ್ಲಿ ಒಂದು ಸಂಘನ ಇತ್ತೀಚೆಗೆ ಓಪನ್ ಮಾಡಿದ್ರು. ತಮ್ಮ ಹೆಸರು ಮರ್ತೋಯ್ತು, ಅಣ್ಣಪ್ಪ ಅವರು. ಯಾಕಪ್ಪ ಸಂಘ ಮಾಡ್ಕೋಬೇಕು, ಇವ್ರಿಗೇನೆ ಕಣ್ಣು ಕಾಣಲ್ವಲ್ಲ, ಇವ್ರೇನು ಮಾಡ್ತಾರೆ ಅಂತ ನಾವು ಅನ್ಕೋಬಹುದು. ಈಗಾಗಲೇ ಇದು ನಮ್ಮ ತರಬೇತಿ ನೀಡಿರೋ ಪ್ರಕಾರ ಅವರಿಗೆ ಒಂದಷ್ಟು ಸ್ಥಳ ಪರಿಜ್ಞಾನ, ಆಚೆ ಈಚೆ ಓಡಾಡಲಿಕ್ಕೆ ತರಬೇತಿ ಇಂಥದ್ದು ಸಿಕ್ಕಿದ ತಕ್ಷಣ ಅವ್ರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ಮೋಹನ್ ರಾಮ್, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಖಜಾಂಚಿ ಡಾಕ್ಟರ್ ಚಂದ್ರಶೇಖರ್, ಶ್ರೀಕೃಷ್ಣ ಭವನದ ಮಾಲೀಕರಾದ ಗಣೇಶ್, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕ ಅಂಕಾಚಾರಿ ಮತ್ತು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಕೊಡಗು ಜಿಲ್ಲೆಯ ಒಟ್ಟು 15 ಅಂಧ ವಿಶೇಷ ಚೇತನರಿಗೆ ವೈಟ್ ಕ್ಯಾನ್ಗಳನ್ನು ವಿತರಿಸಲಾಯಿತು. ವೈದ್ಯರುಗಳ ಜೊತೆಗೂಡಿ ಒಂದು ಸಂಸ್ಥೆ ಈ ಥರ ಯಾರಿಗೆ ತುಂಬ ನೀಡಿರುತ್ತೆ ಅವ್ರಿಗೆ ಕಡಿಮೆ ಹಣಕಾಸಿನ ಒಂದು ದುಡ್ಡಿನಲ್ಲಿ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಒಂದು ಮಾಡಿದ್ದ ಸಂಸ್ಥೆ. ಇವತ್ತು ಕೂಡ ಇಲ್ಲಿ ಯಾರೋ ಒಬ್ಬರು ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ನಮ್ಮೊಂದಿಗೆ ಇವತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಟೈಮ್ ಇಲ್ಲ, ಏನೋ ಕರೆದ್ರು ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಬನ್ನಿ, ಅದಕ್ಕೆ ಬನ್ನಿ ಅಂದರೆ ಟೈಮ್ ಇಲ್ಲ ಅಂತ. ಆದರೆ ಈ ಅಂಗಾಚಾರರಾಗಿ ಅಥವಾ ಈ ಒಂದು ವಾಲಂಟಿಯರ್ಸ್ ಏನಿದ್ದಾರೆ ಅವ್ರಿಗೆ ತುಂಬ ಒಂದು ಇದು ಬೇಕು, ಏನು ಸಮಾಧಾನ ಚಿತ್ತರಾಗಿರ್ಬೇಕು. ಯಾಕಂದರೆ ಈ ಥರದವ್ರಿಗೆ ಈಗ ನಮ್ಗೆ ಯಾಕಂದ್ರೆ ಒಂದು ಮಾತು ಕೇಳಲಿಲ್ಲ ಅಂದ್ರೆ ನಮ್ಗೆ ಸಿಟ್ಟು ಬಂದ್ಬಿಡುತ್ತೆ. ಅಂಥದ್ರಲ್ಲಿ ಈ ಥರ ಒಂದು ಜನಗಳ ಜೊತೆ ನೀವು ಯಾವತ್ತೂ ಸೇರ್ಕೊಂಡಿದ್ರೆ ಕೆಲಸ ಮಾಡ್ತಿರೋದು ತುಂಬ ಒಂದು ಶ್ರೇಷ್ಠವಾದ ಕೆಲಸ ಅಂತ ನಿಮಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೂ ಮತ್ತೆ ನಾನು ಯೋಚನೆ ಮಾಡೋದು ಏನಪ್ಪ ಅಂದ್ರೆ, ಈಗ ಹುಟ್ಟಿನಿಂದ ಈಗ ನಮ್ಮ ಅಣ್ಣಪ್ಪ ಅವರು ಹೇಳಿದ್ರು, ಅವರು ಹುಟ್ಟಿನಿಂದ ಅಂತರ, ಎಷ್ಟೋ ಜನ ಹುಟ್ಟಿನಿಂದ ಅಂತರಾಗಿರ್ತಾರೆ. ಹುಟ್ಟಿನಿಂದ ಅಂತರಾಗಿರೋರಿಗೆ ಅವ್ರ ಪ್ರಪಂಚನೇ ಬೇರೆ, ನಮ್ಮ ಪ್ರಪಂಚನೇ ಬೇರೆ. ನಾವೇ ಪ್ರಪಂಚ ಬೇರೆ ಥರ ನೋಡ್ತಾ ಇರ್ತೀವಿ. ಅವ್ರಿಗೆ ನಮ್ಮ ಪ್ರಪಂಚ ಅವ್ರಿಗೆ ಗೊತ್ತಿಲ್ಲ, ಅವ್ರ ಪ್ರಪಂಚ ನಮ್ಗೆ ಗೊತ್ತಿಲ್ಲ. ಈ ಅಣ್ಣಪ್ಪನವ್ರಿಗೆ 2 ಥರ ಪ್ರಪಂಚ ಗೊತ್ತಿದೆ ಪಾಪ ಅವ್ರಿಗೆ. ಮುಂಚೆ ಕಾಣಿಸ್ತಾ ಇದ್ದು, ಇವತ್ತು ಕಾರಣಾಂತರಗಳಿಂದ ಯಾಕೆ ಹೀಗಾಯಿತು ಗೊತ್ತಿಲ್ಲ. ಆ ಥರ ಇರೋದ್ರಿಂದ ಈ ವಿಶೇಷ ಚೇತನರಿಗೆ ನಾವು ಅವ್ರಿಗೇನೋ ಕಡಿಮೆ ಇದೆ ಅಂತ ನಾವೇನು ಯೋಚನೆ ಮಾಡಬೇಕಾಗಿಲ್ಲ. ಮೇಡಮ್ ಅವ್ರು ಹೇಳಿದ್ರು ಅವ್ರಿಗೆ 6ನೇ ಸೆನ್ಸ್ 7ನೇ ಸೆನ್ಸ್ ಜಾಸ್ತಿ ಕೆಲಸ ಮಾಡೋದ್ರಿಂದ ನಾವು ಅನ್ಕೋಬಹುದು ಅವ್ರಿಗೆ ಏನೋ ಕಣ್ಣು ಅಂತ ಇನ್ನೊಂದು ಬೇರೆ ತರಬೇತಿ ಶಿಬಿರ ಇಲ್ಲಿ ವ್ಯವಸ್ಥೆ ಆಗಿರೋದು ಅತಿ ಸಂತೋಷ ನೀಡುತ್ತೆ. ಯಾಕೆಂತ ಹೇಳಿದ್ರೆ ಇಷ್ಟು ಒಳ್ಳೆಯ ಜಾಗವನ್ನು ಉಚಿತವಾಗಿ ನಮಗೆ ನೀಡಿದ ತಾಲೂಕು ಒಕ್ಕಲಿಗರ ಸಂಘ ಹಾಗೂ ನಿಮಗೆ ಒಳ್ಳೆಯ ತರಬೇತಿಯನ್ನು ನೀಡಿದಂಥ ನಮ್ಮ ಸಂಸ್ಥೆಯ ಸ್ವಯಂ ಸೇವಕರು. ಇದರಲ್ಲಿ ಏನಂತ ಹೇಳಿದರೆ
ಆಗಲೇ ಮೇಡಮ್ ಹೇಳಿದರು 6th ಸೆನ್ಸ್ ಅಂತ. ನಾವು ಕಣ್ಣಿರುವವರು ಯಾವುದೇ ಕೆಲಸವನ್ನು ಸೀರಿಯಸ್ ಆಗಿ ಮಾಡಲ್ಲ. ಯಾಕೆ ನನಗೆ ಕಾಣುತ್ತೆ ನಾನು ಏನನ್ನೂ ಸಾಧಿಸಬಲ್ಲೆನು, ಆದರೆ ನೀವು ಹಾಗಲ್ಲ. ನಿಮಗೆ ನಿಮ್ಮ ಮುಂದೆ ಗಾಳಿ ಓಡಾಡಿದ್ರು ಗೊತ್ತಾಗುತ್ತೆ. ಜನರ ಚಪ್ಪಲ ಶಬ್ದ, ಪ್ರಕೃತಿಯಲ್ಲಿ ಆಗುವ ಬದಲಾವಣೆ ನಿಮಗೆ ನಮಗಿಂತ ಚೆನ್ನಾಗಿ ಅರ್ಥ ಆಗುತ್ತೆ. ಮಾಡಲಿಕ್ಕೆ ನಿಮ್ಮಂಥ ಫಲಾಫಲಗಳು ಸಿಕ್ಕಿದ್ರೆ ಮಾತ್ರ ಸಾಧ್ಯ. ಹಾಗಾಗಿ ನಿಮಗೆ ಈಗಾಗಲೇ ತಿಳಿಸಿದ್ದಾರೆ, ಆ ಸ್ಟಿಕ್ಕೆ ನಿಮ್ಮ ಕಣ್ಣು. ಹಾಗಾಗಿ ನಿಮ್ಮ ಕಣ್ಣನ್ನು ಅತ್ಯಂತ ಎಚ್ಚರದಿಂದ ಇಟ್ಕೊಳ್ಳಿ.